ಹ್ಯಾಪಿ ಸಂಡೇ. ಸಂಡೇ ಮಾರ್ನಿಂಗ್ ಅಂದರೆ ಟೆನ್ಷನ್ ಇಲ್ಲ, ಗಡಿಬಿಡಿ ಇಲ್ಲ, ನಿಧಾನವಾಗಿ ಸೋಮಾರಿತನದಿಂದ ಶುರುವಾಗೋಂಥ ಒಂದು ಮಾರ್ನಿಂಗ್. ಸೋಮಾರಿತನದಿಂದ ಶುರುವಾಗೋ ದಿನ ಅಂತ ಯಾಕೆ ಹೇಳಿದೆ ಅಂದರೆ, ಸಂಡೇ ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಅನಿಸಲ್ಲ. ಮನಸ್ಸು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳುತ್ತೆ. ಬೇಗ ಎಚ್ಚರ ಆದರೂ ಕೂಡ ಇವತ್ತು ಹೊರಗಡೆ ಹೋಗೋದಿಲ್ಲ ಅಂದಮೇಲೆ ಯಾಕೆ ಬೇಗ ಹೇಳಬೇಕು, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ಇದೇ ರೀತಿ ಇವತ್ತು ನನ್ನ ಸಂಡೇ ಕೂಡ ಶುರುವಾಗಿದೆ. ಆದರೆ ಸಂಡೇ ಮಾಡೋದಕ್ಕೆ ತುಂಬ ಕೆಲಸಗಳು ಇರುತ್ತವೆ. ವಾರ ಪೂರ್ತಿ ಆಗದೇ ಇರುವಂಥ ಕೆಲಸಗಳನ್ನೆಲ್ಲ ಸಂಡೇನೇ ಮಾಡಬೇಕು. ಈಗ ನಾನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡೋ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಡೀಪ್ ಕ್ಲೀನಿಂಗ್ ಏನು ಮಾಡ್ತಾಯಿಲ್ಲ ಇವತ್ತು. ರಾತ್ರಿ ಇವುಗಳನ್ನೆಲ್ಲ ಎತ್ತಿಡೋದಕ್ಕಾಗಲಿಲ್ಲ. ಹೀಗಾಗಿ ಎಲ್ಲ ವಸ್ತುಗಳು ಅಲ್ಲಲ್ಲಿ ಉಳ್ಕೊಂಡಿದ್ದಾವೆ. ಎಲ್ಲ ವಸ್ತುಗಳನ್ನು ಅದರದೇ ಜಾಗದಲ್ಲಿ ಇಟ್ಟು ಮುಂದಿನ ಕೆಲಸನ ನಾನು ಶುರು ಮಾಡ್ತೀನಿ. ಎಲ್ಲ ವಸ್ತುಗಳನ್ನು ಅದರದೇ ಜಾಗಕ್ಕೆ ಇಮಿಡಿಯೇಟಾಗಿ ಇಟ್ಟರೆ ತುಂಬ ಕೆಲಸ ಹಗುರ ಆಗುತ್ತೆ. ಆದರೆ ನಮಗೆ ಸ್ವಲ್ಪ ಸೋಮಾರಿತನ ಅನ್ನೋದು ಸೇರಿಕೊಂಡಿರುತ್ತಲ್ಲ, ಇಮಿಡಿಯೇಟ್ಲಿ ಕೆಲಸ ಮುಗಿದ ತಕ್ಷಣ ಅದನ್ನು ಜಾಗದಲ್ಲಿ ಇಡೋದಕ್ಕಾಗೋದಿಲ್ಲ. ಹೀಗಾಗಿ ಎಲ್ಲಿ ಕೂತಿರ್ತೀವಿ ಅಲ್ಲೇ ಇಟ್ಬಿಡ್ತೀವಿ. ಆದಷ್ಟು ಪ್ರಯತ್ನ ಮಾಡಿ ವಸ್ತುಗಳನ್ನು ಇಮಿಡಿಯೇಟ್ಲಿ ಅವುಗಳ ಜಾಗಕ್ಕೆ ಸೇರಿಸೋ ಥರ. ಆ್ಯಂಡ್ ನಿಮ್ಮ ಮನೇಲಿ ಮಕ್ಕಳಿದ್ದರೆ ಅವ್ರಿಗೂ ಕೂಡ ಈಗಲಿಂದನೇ ಹೇಳ್ಕೊಡಿ, ಕೆಲಸ ಆದ ತಕ್ಷಣ ಅವುಗಳನ್ನು ಅದ್ರ ಜಾಗದಲ್ಲೇ ಇಡೋದಕ್ಕೆ. ಇದರಿಂದ ಮಕ್ಕಳು ಈಗಲಿಂದನೇ ಶಿಸ್ತನ್ನು ರೂಢಿ ಮಾಡ್ಕೋತಾರೆ. ಇವತ್ತು ಯಾವುದೇ ರೀತಿ ಡೀಪ್ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಾಯಿಲ್ಲ. ಆದರೆ ಈ ಪ್ಲ್ಯಾಂಟ್ಸ್ನ ಕೇರ್ ಮಾಡೋದಕ್ಕೆ ನನ್ನಿಂದ ರೆಗ್ಯುಲರಾಗಿ ಆಗ್ತಿಲ್ಲ. ಅದೇ ಕಾರಣಕ್ಕೆ ನಾನು ಇವತ್ತಿನ ಮಾರ್ನಿಂಗ್ ಸ್ವಲ್ಪ ಟೈಮ್ ಪ್ಲ್ಯಾಂಟ್ಸ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಇರೋ ಜಾಗದಲ್ಲಿ ತುಂಬ ವೆಹಿಕಲ್ಸ್ ಓಡಾಡುತ್ತೆ, ತುಂಬ ಡಸ್ಟ್ ಬರುತ್ತೆ. ಹೀಗಾಗಿ ಪ್ಲ್ಯಾಂಟ್ಸ್ಗಳ ಮೇಲೂ ಕೂಡ ಡಸ್ಟ್ ಕೂತಿದೆ. ಅದಕ್ಕೆ ನಾನು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಡಸ್ಟ್ ಇದ್ದರೆ ನೋಡೋದಕ್ಕೆ ಪ್ಲ್ಯಾಂಟ್ಸ್ ಚೆನ್ನಾಗೂ ಕಾಣಿಸಲ್ಲ, ಹಾಗೆ ಪ್ಲ್ಯಾಂಟ್ಸ್ ಗ್ರೋತ್ಗೂ ಕೂಡ ಇದು ಒಳ್ಳೆಯದಲ್ಲ. ಅದಕ್ಕೆ ಒಂದು ಬಟ್ಟೆನ ಒದ್ದೆ ಮಾಡಿ ಎಲ್ಲ ಎಲೆಗಳನ್ನು ಒರೆಸ್ತಾ ಇದ್ದೀನಿ. ಇದು ಸಾಧ್ಯ ಆದಷ್ಟು ಒರೆಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ನೋಡೋದಕ್ಕೂ ಚೆನ್ನಾಗೂ ಕಾಣಿಸಲ್ಲ. ಈ ಥರ ಗಿಡಗಳನ್ನು ಬೆಳೆಸೋದ್ರಿಂದ ಮನಸ್ಸಿಗೂ ಖುಷಿಯಾಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಅದು ತುಂಬ ಒಳ್ಳೆಯದು. ಆದರೆ ಅವುಗಳನ್ನ ಸರಿಯಾಗಿ ನಾವು ಕೇರ್ ಮಾಡಿಲ್ಲ ಅಂದರೆ ಆ ಗಿಡಗಳು ಬದುಕೋದಿಲ್ಲ. ನಾನು ಕೂಡ ಈ ಗಿಡಗಳನ್ನ ಸರಿಯಾಗಿ ನೋಡ್ಕೋತಿಲ್ಲ. ಈಗ ಇಲ್ಲಿ ಒಣಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಒಣಗಿರೋ ಎಲೆಗಳು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಗಿಡ ಫ್ರೆಶ್ ಆಗಿ ಕಾಣಿಸಿದ್ರೇ ಮನಸ್ಸಿಗೂ ಖುಷಿಯಾಗುತ್ತೆ. ಹಾಗೆಯೇ ಇದೇ ರೀತಿ ಮನುಷ್ಯ ಕೂಡ ತುಂಬ ಫ್ರೆಶ್ ಆಗಿ ಲವಲವಿಕೆಯಿಂದ ನಗ್ನಗ್ತಾ ಇದ್ದರೆ ನೋಡೋರಿಗೆ ಖುಷಿಯಾಗುತ್ತೆ. ನಾನು ಇನ್ಮೇಲಿಂದಾದರೂ ಪ್ರಯತ್ನ ಮಾಡ್ತೀನಿ ಈ ಗಿಡಗಳನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ, ಜೀವಂತವಾಗಿ ಉಳಿಸ್ಕೊಳ್ಳೋದಕ್ಕೆ. ಎಲ್ಲ ಗಿಡಗಳಿಗೂ ನೀರು ಹಾಕಿದ ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಇವತ್ತು ಮಾಡಲೇಬೇಕಾಗಿದ್ದು ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ ಬಾತ್ರೂಮ್ ಮತ್ತು ಟಾಯ್ಲೆಟ್ನ ಕ್ಲೀನ್ ಮಾಡೋದು. ರೆಗ್ಯುಲರಾಗಿ ನಾನು ಹೋಗೋದ್ರಿಂದ ತುಂಬ ಗಡಿಬಿಡಿಯಲ್ಲಿ ಸರಿಯಾಗಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಸೊ ಸಂಡೇ ಆ ಕೆಲಸಗಳನ್ನು ನಾನು ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡ್ತೀನಿ. ಆದರೆ ಅದನ್ನೆಲ್ಲ ನಾನು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ. ಈ ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ನಾನು ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕಿದೆ. ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಈಗ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಟೇಸ್ಟಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡುವಂಥದ್ದು ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಟೊಮ್ಯಾಟೊ ಕೂಡ ಕಟ್ ಮಾಡ್ತಾಯಿದ್ದೀನಿ. ಈ ಥರ ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವತ್ತು ನಾನು ಮಕ್ಕಳಿಗೂ ಇಷ್ಟ ಆಗುವ ಥರದೊಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿ, ಕೊತ್ತಂಬರಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಫ್ರೋಝನ್ ಕಾರ್ನ್ ಇದೆ, ಅದನ್ನು ಕೂಡ ಹಾಕ್ತಿದ್ದೀನಿ. ಇದ್ರ ಮೇಲೆ ಚೀಸ್ನ ನಾನು ಇಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ಈ ಸ್ಯಾಂಡ್ವಿಚ್ಗೆ ಚೀಸ್ ಹಾಕೋದ್ರಿಂದ ಅದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನಾನು ಚೀಸ್ನ ಕಂಪಲ್ಸರಿ ಹಾಕ್ತೀನಿ ಸ್ಯಾಂಡ್ವಿಚ್ ಮಾಡುವಾಗ. ಕಾರ್ನ್ ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ಚೀಸ್ನ ಗ್ರೇಟ್ ಮಾಡಿದಾಯಿತು. ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ಪಾವ್ ಭಾಜಿ ಮಸಾಲ ಯಾವುದೇ ಅಡುಗೆ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ನಿಮ್ಮ ಟೇಸ್ಟ್ಗೆ ನೋಡಿಕೊಂಡು ಹಾಕ್ಕೊಳ್ಳಿ.
ಮತ್ತು ಖಾರ ಬೇಕಿದ್ದರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಈಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ಹೀಗೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಇಲ್ಲೊಂದಷ್ಟು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸಲ ನಾನು ಈಗಲೇ ಸ್ಟಫ್ ಮಾಡ್ಕೊಂಡು ಬಿಡ್ತೀನಿ, ಯಾಕಂದರೆ ಕೆಲಸ ಈಸಿ ಆಗುತ್ತೆ. ಈಗ ಎಲ್ಲ ಬ್ರೆಡ್ ಸ್ಲೈಸ್ನ ಈ ಥರ ಜೋಡಿಸ್ಕೊಂಡು ಫಸ್ಟ್ ಇದ್ರ ಮೇಲೆ ಟೊಮ್ಯಾಟೊ ಕೆಚಪ್ನ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಎಲ್ಲ ಒಂದೇ ಸರಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಮಾಡ್ಕೋಬೋದು. ನೀವು ಟೊಮ್ಯಾಟೊ ಕೆಚಪ್ ಒಂದು ಸ್ಲೈಸ್ಗೆ ಹಾಕಿ ಇನ್ನೊಂದು ಸ್ಲೈಸ್ಗೆ ಗ್ರೀನ್ ಚಟ್ನಿನೂ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ರೀನ್ ಚಟ್ನಿ ಇಲ್ಲ ಸದ್ಯಕ್ಕೆ, ಟೊಮ್ಯಾಟೊ ಕೆಚಪ್ ಮಾತ್ರ ಇರೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ 2 ಸ್ಲೈಸ್ಗೂ. ಈಗ ಇದ್ರ ಮೇಲೆ ಮಿಕ್ಸ್ ಮಾಡಿರೋಂಥ ಸ್ಟಫಿಂಗ್ನ ನಾನು ಹಾಕ್ತಾ ಹೋಗ್ತೀನಿ. ಇದನ್ನು ತುಂಬ ಸರಿ ಮಾಡ್ತೀವಿ, ನಮ್ಮ ಮನೇಲಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ, ಇಲ್ಲಿ ಒಂದು ಬೆನಿಫಿಟ್ ಏನಂದರೆ ಮಕ್ಕಳು ತರಕಾರಿ ತಿಂತಾರೆ. ಈ ಥರ ಮಾಡಿಕೊಟ್ರೆ ಅವ್ರಿಗೆ ಇಷ್ಟನೂ ಆಗುತ್ತೆ, ಅಟ್ರಾಕ್ಟಿವ್ ಅನಿಸುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಈ ಸ್ಯಾಂಡ್ವಿಚ್ಗಳನ್ನು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡೋಣ. ಲೈಟಾಗಿ ರೋಸ್ಟ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೊಂದು ಪುಟ್ಟ ಸ್ಯಾಂಡ್ವಿಚ್ ಮೇಕಿಂಗ್ ತವಾ ಅಂತ ಹೇಳ್ಬೋದು. ಇದನ್ನು ನಾನು ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಂತಲೇ ತೊಗೊಂಡು ಬಂದಿದ್ದೆ ರಿಲಯನ್ಸ್ ಸೂಪರ್ ಮಾರ್ಕೆಟಲ್ಲಿ, ಜಸ್ಟ್ ಫಾರ್ ₹99. ಇದನ್ನು ತೊಗೊಳ್ಳೇಬೇಕು ಅಂತ ಏನಿಲ್ಲ, ನೀವು ಚಪಾತಿ ಬೇಯಿಸುವಂಥ ತವಾ ಇಟ್ಟರೂ ಕೂಡ ನಿಮ್ಮ ಕೆಲಸ ಆರಾಮಾಗಿ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಅದರ ಮೇಲೆ ಒಂದಕ್ಕಿಂತ ಜಾಸ್ತಿ ಸ್ಯಾಂಡ್ವಿಚ್ಗಳನ್ನು ಒಂದೇ ಟೈಮ್ಗೆ ರೋಸ್ಟ್ ಮಾಡ್ಕೋಬೋದು. ಲೈಟಾಗಿ ರೋಸ್ಟ್ ಮಾಡಬೇಕು, ಜಾಸ್ತಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ತುಪ್ಪ ಹಾಕಿರೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈ ಪಿಜ್ಜಾ ಕಟರ್ ವಿಶಾಲ್ ಮಾರ್ಟಿಂದ ತೊಗೊಂಡಿದ್ದು, ತುಂಬ ಕಡಿಮೆ ರೇಟಿಗೆ ಸಿಕ್ಕಿತ್ತು. ಈ ಥರ ಟೂಲ್ಸ್ ಇದ್ದರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ, ಆದರೆ ಅವೆಲ್ಲ ಬೇಕೇ ಬೇಕು ಅಂತ ಏನಿಲ್ಲ. ಸ್ಯಾಂಡ್ವಿಚ್ ಮಾಡಿ ಎಲ್ರಿಗೂ ಸರ್ವ್ ಮಾಡಿದ್ಮೇಲೆ ಇಲ್ಲಿ ಇನ್ನೂ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಏನಂದರೆ, ಇದು ಮಖಾನ, ಲೋಟಸ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಇದನ್ನು ನನ್ನ ಮಗನಿಗೆ ತಿನ್ನಿಸ್ಲೇಬೇಕು ಅಂತ ತೊಗೊಂಡು ಬಂದಿದ್ದೆ. ಆದರೆ ನನ್ನ ಮಗ ಏನೂ ತಿನ್ನೋದಕ್ಕೆ ತಯಾರಿಲ್ಲ. ಅದಕ್ಕೆ ಈ ಮಖಾನನ ಸ್ವಲ್ಪ ಫ್ರೈ ಮಾಡಿ ಮಸಾಲ ಮಖಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಸೊ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ತುಪ್ಪ ಹಾಕಿದ ಮೇಲೆ ನಾನು ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಉಪ್ಪು. ಅದಾದಮೇಲೆ ಈ ಲೋಟಸ್ ಸೀಡ್ಸ್ನ ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಮಾಡುವಾಗ ಫ್ಲೇಮ್ ಲೋನಲ್ಲೇ ಇಟ್ಟಿರಿ. ಮತ್ತು ಉಪ್ಪು ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಮಗನಿಗೋಸ್ಕರ ಮಾಡ್ತಿರೋದ್ರಿಂದ ಕಡಿಮೆ ಹಾಕ್ಕೋತಾ ಇದ್ದೀನಿ ಉಪ್ಪು ಮತ್ತು ಖಾರನ. ಈಗ ಇದು ಆಗಿದೆ, ಕಂಪ್ಲೀಟ್ಲಿ ಫ್ರೈ ಆಗಿದೆ. ಅದನ್ನು ಹೇಗೆ ಚೆಕ್ ಮಾಡೋದು ಅಂದರೆ, ನೋಡಿ ಈ ಥರ ಕ್ರಷ್ ಮಾಡಿದ್ರೆ ಅದು ಪುಡಿ ಆಗಬೇಕು. ಹೀಗಾದರೆ ಇದು ಆಗಿದೆ ಅಂತ ಅರ್ಥ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಒಳ್ಳೆಯದು. ಹೀಗಾಗಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದನ್ನು ಮಕ್ಕಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ. ಇದನ್ನು ಸ್ವೀಟ್ ಮತ್ತು ಖಾರ ಎರಡನ್ನೂ ಮಾಡ್ಕೋಬೋದು, ಟ್ರೈ ಮಾಡಿ ನೋಡಿ. ಈಗ ಟೈಮ್ ರಾತ್ರಿ 10:30 ಆಗಿದೆ. ಸಂಡೇ ಮುಗ್ದೇ ಹೋಯಿತು. ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಆದರೆ ಸಂಡೇ ಸಾಕಾಗೋದೇ ಇಲ್ಲ. ಇವತ್ತು ಅಷ್ಟೊಂದು ಕ್ಲೀನಿಂಗ್ ವಿಡಿಯೋ ಏನು ಶೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಇವತ್ತಿನ ರೊಟೀನ್ ಸ್ವಲ್ಪ ಬ್ಯುಸಿಯಾಗಿತ್ತು. ಕ್ಲೀನಿಂಗ್ ಅಂತ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿ ನಾನು ಸ್ನಾನ ಮಾಡಿಕೊಂಡು ತಿಂಡಿ ಮುಗಿಸಿ ಹೊರಗಡೆ ಹೋಗಬೇಕಾಯ್ತು. ಹೀಗಾಗಿ ಕ್ಲೀನಿಂಗ್ ವಿಡಿಯೋಗಳನ್ನು ಮಾಡೋದಕ್ಕಾಗಲಿಲ್ಲ. ಬಟ್ ಮುಂದಿನ ಸಂಡೇ ನಾನು ಯಾವುದಾದ್ರೂ ಒಂದು ಡೀಪ್ ಕ್ಲೀನಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ನಾನು ತೋರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸ್ಯಾಂಡ್ವಿಚ್ ಮತ್ತು ಮಸಾಲ ಮಖಾನ ಎರಡನ್ನೂ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೋತೀನಿ. ನೀವು ಟ್ರೈ ಮಾಡಿದರೆ ದಯವಿಟ್ಟು ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ನಾಳೆ ಬೆಳಿಗ್ಗೆ ಅಡುಗೆಗೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಡ್ತಾಯಿದ್ದೀನಿ. ಮತ್ತು ಇವತ್ತು ತರಕಾರಿ ತಂದಿದ್ದರೆ ಮೀಲ್ ಪ್ರಿಪ್ರೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆಲ್ಲ ಟೈಮೇ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿಗೆ ನನ್ನ ಬ್ಯುಸಿ ಸಂಡೇ ರೂಟೀನ್ ಕೂಡ ಮುಗೀತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಯೋ ಮಾಮ್.